ನನ್ನ ಕೆಲ್ಸದಿಂದ ತೆಗ್ದು ಹಾಕ್ತೀನಿ. ಸರಿ ಮೇಡಮ್. ನೋಡಿ, ನೀವಿಲ್ಲಿರೋದು ಯಾರ್ಯಾರ ಕೆಲಸ ಸರಿ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ನೋಡೋದಕ್ಕೆ. ಆ ಕೆಲಸನ ಸರಿಯಾಗಿ ಮಾಡಿ. ಇದೇ ಲಾಸ್ಟ್ ವಾರ್ನಿಂಗ್ ನಿಮ್ಗೆ. ಗೆಟ್ ಔಟ್. ಸಾರಿ ಮೇಡಮ್. ಅಯ್ಯೋ, ಕಾವೇರಿಗೇನೋ ಮಾಡ್ತೀನಿ, ಸೇವ್ ಆಗ್ತೀನಿ ಅಂತ ಕನಸು ಕಾಣ್ತಿದ್ಲು. ಅದಾಗಲ್ಲ ಅಂತ ಗೊತ್ತಾಯ್ತೇನು. ಹುಚ್ಚಿ ಆಗ್ಬಿಟ್ಲಲ್ಲಪ್ಪ. ಒಂಥರ ಬಿಡುಗಡೆ ಸಿಕ್ತು ಅಂತ ಅನ್ಕೊಳ್ಳ, ಅಥವಾ ಅವಳು ಬೈಯೋದನ್ನ ಮಿಸ್ ಮಾಡ್ಕೋತೀನಿ ಅಂತ ಅನ್ಕೊಳ್ಳ, ಒಂದು ಗೊತ್ತಾಗ್ತಿಲ್ವಲ್ಲ. ಹೆಂಗೆ ಏಜ್ ಆಗಿದ್ದಿದ್ರೆ ಇನ್ನೊಂದು ಹುಡುಗಿ ಸಿಗ್ತಾ ಇದ್ಲು. ಈಗ ಹೆಂಗೆಂಗೋ ಆದ್ಮೇಲೆ ಯಾರು ಸಿಗ್ತಾರೆ? ಮಲ್ಲಿಕಾ, ಮೆಂಟಲ್ ಆಗ್ಬಿಟ್ಟಿಯಲ್ಲೇ. ಅಯ್ಯೋ, ಕೋಪ ಮಾಡ್ಕೊಂಡಿದ್ದಾಳಲ್ಲಪ್ಪ. ನಾರ್ಮಲ್ ಕೋಪ ಬಂದ್ರೇನೆ 4 ದಿನಕ್ಕಾಗೋಷ್ಟು ಬೈತಾಳೆ. ಈಗ ಹುಚ್ಚು ಬೇರೆ ಹಿಡಿದ್ಬಿಟ್ಟಿದೆ, ಕೋಪ ಬೇರೆ ಬಂದಿದೆ. ಏನ್ ಮಾಡ್ತಾಳಪ್ಪ? ಅಪ್ಪಿ ತಪ್ಪಿ ಕಚ್ಬಿಟ್ರೆ ರೀ, ನಿಮ್ದು ಜಾಸ್ತಿ ಆಯ್ತು. ಮಲ್ಲಿಕಾ, ನಿಂಗೆ ಹುಚ್ಚು ಹಿಡ್ದಿಲ್ವಾ? ಯಾರಿಗ್ರಿ? ಯಾರಿಗ್ ಹುಚ್ಚಿಡ್ದಿರೋದು? ಹಾ, ನಿಮ್ಮ ಅಪ್ಪಂಗ್ ಹುಚ್ಚಿಡ್ದಿರೋದು, ನಿಮ್ಮ ಅಕ್ಕಂಗ್ ಹುಚ್ಚಿಡ್ದಿರೋದು, ನಿಮ್ ಬಾವಂಗ್ ಹುಚ್ಚಿಡ್ದಿರೋದು, ಇಡೀ ಆಫೀಸ್ಗೆ ಹುಚ್ಚಿಡ್ದಿರೋದು. ಅಯ್ಯಯ್ಯೋ, ಮತ್ತೆ ಹಾಗೆ ಆಡ್ತಿದ್ದಾಳಲ್ಲಪ್ಪ. ಇವಳು ನಾರ್ಮಲ್ಲ ಅಬ್ನಾರ್ಮಲ್ಲ ಒಂದು ಗೊತ್ತಾಗ್ತಿರಲ್ಲಪ್ಪ. ರೀ, ನನಗೇನ್ ಹುಚ್ಚಿಡ್ದಿಲ್ಲ. ನಾನು ನಾರ್ಮಲ್ ಆಗಿ ಕೂಲ್ ಆಗೇ ಇದ್ದೀನಿ. ಅವಾಗ್ಲೇ ಏನ್ ಹೇಳಿದ್ರಿ? ನಿಮ್ಗೆ ಇನ್ನೊಂದು ಹುಡುಗಿ ಬೇಕಾ? ಓಹೋ, ಇನ್ನೊಂದು ಹುಡುಗಿ ವಿಷಯದಲ್ಲಿ ಜಲಸ್ ಆಗ್ತಿದ್ದಾಳೆ, ಕೋಪ ಮಾಡ್ಕೋತಿದ್ದಾಳೆ ಅಂದ್ರೆ ನನ್ನ ಹೆಂಡತಿ